ಅಂದರೆ ಯಾವ್ಯಾವುದಕ್ಕೆಲ್ಲ ಇಲ್ಲಿ ಇದು ತಗೊಳ್ಳೋದು ಚರ್ಮದ ರೋಗ ಏನಿದ್ರು ಆಗುತ್ತೆ? ಹಾವು ಕಚ್ಚಿರೋ ಎಂಥ ಹಾವನ್ನ ಕಡಿದಿಲ್ಲ ಹೇಳು, ಯಾವುದು ಬೇರೆ ಇಲ್ಲ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ನಾನು ಇದರಿಂದ ಒಂದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್. ನಾನು ಅಂದರೆ ದಾರಿ ಗೊತ್ತಿರಲಿಲ್ಲ, ಊರು ಗೊತ್ತಿರಲಿಲ್ಲ, ದೇವ್ರ ಹೆಸರು ಕೂಡ ಗೊತ್ತಿರಲಿಲ್ಲ. ಆದರೂ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದೊಂದು ವಿಡಿಯೋ ಹಾಕಿದ್ದೆ ನಾನು, ಯಾವ ಥರ ಹೋಗಿದ್ವಿ ಅಂತಂದು ಹೇಳ್ಬಿಟ್ಟು. ಅದೇ ಕಂಟಿನ್ಯೂ ವಿಡಿಯೋನ ನನಗೆ ಹಾಕೋಕ್ಕಾಗಿರಲಿಲ್ಲ. ಆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡೋಕ್ಕಾಗಿರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನದ ವಿಶೇಷತೆ ಏನು, ಎತ್ತ ಅಲ್ಲಿ ಏನಕ್ಕೆಲ್ಲ ವಾಸಿ ಆಗುತ್ತೆ ಹೋದರೆ ಅಂತಂದು ಹೇಳ್ಬಿಟ್ಟು ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜೊತೆಗೆ ವಿಡಿಯೋ ಕೂಡ ಇದೆ, ಹಾಕ್ತೀನಿ ನಾನು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟು, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಯಾರೋ ಒಬ್ಬರಿಗೆ ಹುಷಾರಿಲ್ದಿರೋ ಇರ್ಬೋದು, ಅಥವಾ ಇದರಿಂದ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗ್ಬೋದು. ಅದಕ್ಕೋಸ್ಕರ ನಾನು ಒಂದು 4 ಜನಕ್ಕಾದ್ರೂ ಉಪಯೋಗ ಆಗಲಿ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ನಿಮಗೆ ಆ ಥರ ಪ್ರಾಬ್ಲಮ್ ಇರೋರು ಯಾರೇ ಆಗಿರ್ಬೋದು, ಗೊತ್ತಿದ್ದರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಸೊ ಆ ದೇವಸ್ಥಾನದ ವಿಶೇಷತೆ ಏನು ಎತ್ತ ಅಂತಂದು ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಯಾಕೆ ಹೋಗಿದ್ದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಅಲ್ಲಿ ಆ ದೇವಸ್ಥಾನದಲ್ಲಿ ಹಾವು ಕಚ್ಚಿರೋರಾಗಿರ್ಬೋದು, ಚೇಳು ಕಚ್ಚಿರೋರಾಗಿರ್ಬೋದು, ಮಂಡ್ರಗಪ್ಪೆ ಕಚ್ಚಿರೋರಾಗಿರ್ಬೋದು, ಜೊತೆಗೆ ಜರಿ ಅಂತ ಹೇಳ್ತೀವಲ್ವ, ಜರಿ ಕಚ್ಚಿರೋರಾಗಿರ್ಬೋದು, ಜೊತೆಗೆ ಸೋರಿಯಾಸಿಸ್ ಆಗಿರ್ಬೋದು, ಮೈಯಲ್ಲಿ ಚರ್ಮ ರೋಗ ಆಗಿರ್ಬೋದು, ಎಂಥದ್ದೇ ಚರ್ಮ ರೋಗ ಆಗಿರ್ಬೋದು, ಮೈಯೆಲ್ಲ ಕಟ್ತಾ ಬಂದ್ಬಿಟ್ಟು ಕೈ ಕಾಲೆಲ್ಲ ಒಡೆದ್ಬಿಟ್ಟು ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ, ಮೈಯೆಲ್ಲ ಸಿಪ್ಪೆ ಸುಲಿತಾ ಇರುತ್ತೆ ಅಂತ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಚರ್ಮ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಹಾವು ಕಚ್ಚಿ ಅವರು ಯಾವುದೇ ಪರಿಸ್ಥಿತಿಲಿ ಇರ್ಬೋದು, ಅವ್ರಿಗೂ ಅಲ್ಲಿ ಹೋದರೆ ವಾಸಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು. ಅಂಥವ್ರು ಯಾರಿಗೇ ಪ್ರಾಬ್ಲಮ್ ಇದ್ರೂ, ಎಷ್ಟೊಂದು ಜನ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಷ್ಟೋ ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ, ಬಟ್ ವಾಸಿಯಾಗಿಲ್ಲ. ಬಟ್ ಅಂಥವರೆಲ್ಲ ಇಲ್ಲಿ ಹೋಗಿ ವಾಸಿಯಾಗಿ ಬಂದಿರೋರು ಕೂಡ ಇದ್ದಾರೆ. ಮೈಸೂರು, ಬೆಂಗಳೂರಿಂದ ಸಹ ಹೋಗಿ ಬಂದಿದ್ರಂತೆ. ಜೊತೆಗೆ ಅಲ್ಲಿ TV9 ಬಂದಿತ್ತಂತೆ ಆ ವಿಡಿಯೋ, ಬಟ್ ನನಗದು ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಇದು TV9 ಬಂದಿತ್ತು ಅಂತ, ಬಟ್ ನನಗೆ ಗೊತ್ತಿರಲಿಲ್ಲ. ಸೊ ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಹೋಗಿ ವಾಸಿಯಾಗಿ ಬಂದಿರೋರು ಇದ್ದಾರೆ. ಹಾಸ್ಪಿಟ್ಲಲ್ಲಿ ವಾಸಿ ಆಗದೆ ಇರೋವಂಥ ಸೋರಿಯಾಸಿಸ್ ಆಗಿರ್ಬೋದು, ಚರ್ಮ ಕಾಯಿಲೆ ಆಗಿರ್ಬೋದು, ಎಲ್ಲನೂ ಅಲ್ಲಿ ವಾಸಿಯಾಗಿರೋವಂಥದ್ದು ಇದೆ. ಜೊತೆಗೆ ಎಷ್ಟೋ ಜನಕ್ಕೆ ಕಾಲು ಕೈ ಕಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರಂತೆ, ಬೆರಳು ಕೂಡ ಕಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಅದೆಲ್ಲನೂ ವಾಸಿಯಾಗಿ ಬಂದಿರೋರು ಕೂಡ ಇದ್ದಾರೆ. ಜೊತೆಗೆ ಹಾವು ಕಚ್ಚಿ ವಿಷ ಏರ್ಬಿಟ್ಟು ಸಾಯೋವಂಥ ಪರಿಸ್ಥಿತಿಯಲ್ಲಿ ಇರೋರು ಕೂಡ ವಾಸಿಯಾಗಿ ಬಂದಿರೋದು ಇದೆ ಆ ದೇವಸ್ಥಾನದಲ್ಲಿ ಇತಿಹಾಸ. ಸೊ ಹಂಗಾಗಿ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೋ 4 ಜನಕ್ಕೆ ಹೆಲ್ಪ್ ಆಗಲಿ. ದಯವಿಟ್ಟು ನಿಮ್ಗೆ ಅಂಥವ್ರಿಗೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ, ಅಂಥವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ಬಿಟ್ಟು. ಫ್ರೆಂಡ್ಸ್, ಹಾವು ಏನಾದರೂ ಕಚ್ಬಿಟ್ಟು ಅವ್ರಿಗೇನಾದರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ತಕ್ಷಣವೇ ಒಂದು ಕಲ್ಲು ತೊಗೊಂಡ್ಬಿಟ್ಟು ಆ ಯರಿಯಪ್ಪ ಸ್ವಾಮಿ ದೇವ್ರ ಹೆಸರನ್ನ ಹೇಳ್ಬಿಟ್ಟು ಆ ಕಲ್ಲನ್ನ ಅವ್ರ ತಲೆ ಮೇಲೆ ಇಟ್ಬಿಟ್ಟು ಒಂದು ಬಟ್ಟೆ ಕಟ್ಕೊಂಡು ವೆಹಿಕಲಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು ಅವರು ಪೂಜಾರು. ಜೊತೆಗೆ ಏನು ಅಂತ ಹೇಳಿದ್ರೆ, ಮನೆಗೆ ಹಾವು ಬರೋದಿರ್ಬೋದು, ಹಾವಿಂದ ನೀವೇನೋ ಗೊತ್ತಿಲ್ದಿರ ಹಾವನ್ನ ಹೊಡೆದಿರ್ತೀರ, ಸಾಯಿಸಿರ್ತೀರ, ಮತ್ತೊಂದಾಗಿರುತ್ತೆ, ಮನೆ ಒಳಗಡೆ ಹಾವು ಬರ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ, ಅದೆಲ್ಲ ಆಗಿರ್ಬೋದು. ಜೊತೆಗೆ ಹಾವು ಕಚ್ಚೋದು ಅಷ್ಟೇ ಅಲ್ಲ, ಹಾವು ನೆಕ್ಕುತ್ತಂತೆ. ಆ ನೆಕ್ಕಿದಾಗ ಮೈಯಲ್ಲಿ ಕಡ್ತ ಆಗಿರ್ಬೋದು, ಅಥವಾ ಮೈಯಲ್ಲಿ ಗುಳ್ಳೆ ಬರೋದು, ಸೋರಿಯಾಸಿಸ್ಗೆ ಟರ್ನ್ ಆಗುತ್ತಂತೆ. ಅದು ಆ ಥರ ಯಾವುದೇ ಸಮಸ್ಯೆ ಇದ್ರೂ ಅಲ್ಲಿ ವಾಸಿ ಆಗುತ್ತೆ. ಜೊತೆಗೆ ಸ್ವಂತ ವೆಹಿಕಲಲ್ಲಿ ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಅಲ್ಲಿಗೆ ಹೋಗೋದಕ್ಕಿರೋದು ಒಂದೇ ಒಂದು ಬಸ್ಸು. ಹಿರಿಯೂರಿಂದ 10:30 ಒಂದು ಬಸ್ ಹೋಗುತ್ತೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಬರುತ್ತಂತೆ ಆ ಬಸ್ಸು. ಬೆಳಗ್ಗೆ 10:30 ಹೋಗುತ್ತಂತೆ ಹಿರಿಯೂರಿಂದ. ಹೋಗೋರು ಬೇಕಿದ್ರೆ ಹಿರಿಯೂರಿಗೆ ಹೋದರೆ 10:30ಗೆ ಅಲ್ಲಿಂದ ನೀವು ಬಸ್ಸಲ್ಲಿ ಹೋಗಬೇಕು ಅನ್ನೋರು ಹೋಗ್ಬೋದು. ಇಲ್ಲ ನಾವು ಸ್ವಂತ ವೆಹಿಕಲಲ್ಲಿ ಹೋಗ್ತೀವಿ ಅನ್ನೋರು ಸ್ವಂತ ವೆಹಿಕಲಲ್ಲಿ ಹೋಗಿ ಬರ್ಬೋದು. ಹಿರಿಯೂರಿಂದ 23 ಕಿಲೋಮೀಟ್ರ್ ಆಗುತ್ತೆ. ಬಟ್ ಚಿತ್ರದುರ್ಗ ಈ ಕಡೆಯಿಂದ ಬರೋರಾದರೆ ಚಿತ್ರದುರ್ಗದಿಂದ ಒಳಗಡೆ ಒಂದು ರೋಡ್ ಇದೆ. ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಯಾವ ಥರ ನಾವು ಹೋದ್ವಿ ಅಂತಂದು ಹೇಳ್ಬಿಟ್ಟು. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಂಗೂ ಸಹ ಹೋಗ್ಬೋದು. ಬಟ್ ಆದ್ರೂ ಸ್ವಂತ ವೆಹಿಕಲಲ್ಲಿ ಹೋದರೆ ಒಳ್ಳೇದು ಅಂತ ಅಂದ್ಕೊತೀನಿ ನಾನು. ಅದೇ ಥರದ ಮಾಟ ಮದ್ದು ತಂತ್ರ ಮಂತ್ರ ಯಾವುದೂ ಇಲ್ಲ ಫ್ರೆಂಡ್ಸ್. ತೆಗಿಯೋದು ಮಾಡೋದು ಆ ಥರ ಯಾವುದೂ ಇಲ್ಲ ಫ್ರೆಂಡ್ಸ್. ಅಂಥವ್ರು ಯಾರೂ ಹೋಗಬೇಡಿ ದಯವಿಟ್ಟು. ಅಲ್ಲಿ ಏನಿದ್ರೂ ಚರ್ಮ ರೋಗ ಮತ್ತು ಹಾವಿಂದ ಆಗಿರ್ತಕ್ಕಂಥ ಪ್ರಾಬ್ಲಮ್ಗೆ ಮಾತ್ರ ಸೊಲ್ಯೂಷನ್ ಸಿಗುತ್ತೆ ಅಲ್ಲಿ. ಅದು ಬಿಟ್ಟು ಮಾಟ ಮಂತ್ರ ಬೇರೆ ಬೇರೆ ಪ್ರಾಬ್ಲಮ್ಗೆ ಹೋಗ್ತೀವಿ ಅಂದರೆ ದಯವಿಟ್ಟು ಹೋಗಬೇಡಿ ಅಲ್ಲಿ. ಅದೆಲ್ಲ ಆಗೋದಿಲ್ಲ. ಅಲ್ಲೇನು ಅಂತ ಹೇಳಿದ್ರೆ ₹1 ದುಡ್ಡು ತೊಗೊಳ್ಳೋದಿಲ್ಲ ಫ್ರೆಂಡ್ಸ್. ನೀವೇನು ಬಸ್ಸಿಗೆ ಹೋಗಿ ಬರೋದು ಅಥವಾ ನಿಮ್ಮ ವೆಹಿಕಲ್ ಚಾರ್ಜ್ ಏನಿದೆ ಅಷ್ಟೇ. ಅಲ್ಲಿ ದುಡ್ಡು ಕೊಟ್ರು ಅವ್ರು ಏನು ಈಸ್ಕೊಳ್ಳೋದಿಲ್ಲ, ₹1 ದುಡ್ಡು ತೊಗೊಳ್ಳೋದಿಲ್ಲ.
ಏನಂದರೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಷ್ಟೇ. ಅವರು ಒಂದು ಬಾಟಲ್ ತೊಗೊಂಡೋಗಿ ಆ ಬಾಟ್ಲಲ್ಲಿ ಅವರು ನೀರು ಕೊಟ್ಟಿರ್ತಾರೆ, ಅದ್ರ ಜೊತೆ ಧೂಳ್ತ ಅಂತ ಹೇಳ್ತೀವಿ, ಅಂದರೆ ಧೂಪ ಕೊಡ್ತಾರೆ ಅವರು ಸ್ವಲ್ಪ. ಅದು ಒಂದು ಪೇಪರ್ ತೊಗೊಂಡೋದ್ರೆ ಅದ್ರಲ್ಲಿ ಹಾಕ್ಸ್ಕೊಂಬರ್ಬೋದು. ಜೊತೆಗೆ ಬಾಟ್ಲ್ ತೊಗೊಂಡೋದ್ರೆ ನೀರು ಕೊಡ್ತಾರೆ. ಆ ನೀರನ್ನ ಮನೆಗೆ ತೊಗೊಂಬಂದ್ಬಿಟ್ಟು ಅದು ತುಂಬಿದ ಬಿಂದಿಗೆಗಳು ನೀರನ್ನ ಆವಾಗವಾಗ ಹಾಕ್ಕೊಂಡು ಅದು ಖಾಲಿ ಆಗದೆ ಇರೋ ಥರ ನೋಡ್ಕೋಬೋದು, ಇಟ್ಕೋಬೋದು ಅದನ್ನು ನೀರನ್ನ. ಯಾವಾಗಲೂ ತುಂಬಿದ ಬಿಂದಿಗೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ತೊಗೋಬೋದು. ಅದು ಒಂದು ಬಾಟ್ಲ್ ತೊಗೊಂಡೋಗಿ ಪೂಜೆ ಮಾಡಿಸೋದು ಅಷ್ಟೇ. ಅಷ್ಟು ಬಿಟ್ಟರೆ ಅವರೇನು ₹1 ಕೇಳೋದು ಇಲ್ಲ, ತೊಗೊಳ್ಳೋದು ಇಲ್ಲ. ಸೊ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡಿರ್ತೀರೋ ಒಂದ್ಸರಿ ಹೋಗಿ, ಜೊತೆಗೆ ಸ್ವಂತ ವೆಹಿಕಲಲ್ಲಿ ಹೋದರೆ ವಾಸಿ ಅಂತ ಅನಿಸುತ್ತೆ ನನಗೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಮೇಯ್ನ್ ಹಾವು ಕಚ್ಚಿರೋರು ಅಥವಾ ಚೇಳು ಕಚ್ಚಿರೋರು, ಏನೇ ವಿಷ, ಜರಿ ಕಚ್ಚಿರೋ ಎಂಥದ್ದೇ ವಿಷ ಆಗಿರ್ಬೋದು ಫ್ರೆಂಡ್ಸ್, ಅದು ಎಲ್ಲನೂ ಇದಾಗುತ್ತೆ. ಆದರೆ ನನಗೂ ಅದೊಂದು ಅನುಮಾನ ಇರುತ್ತೆ ಅಲ್ವ, ಅಯ್ಯೋ ಏನಿದು ನೀರಿಂದ ಏನಾಗ್ಬಿಡುತ್ತೆ, ಒಂದು ಧೂಳ್ತದಿಂದ ಏನಾಗ್ಬಿಡುತ್ತೆ, ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ, ಇದರಿಂದ ವಾಸಿ ಆಗುತ್ತಾ ಅಂತ ಅಂದ್ಕೊಂಡು ಎಷ್ಟೋ ಜನ ಹೋಗಿರೋದು ಉಂಟು ಅಲ್ಲಿ. ಸೊ ನಾನು ಹಂಗೆ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ನಂಬಿಕೆ ಇರಬೇಕು ಅಷ್ಟೇ ನಮ್ಮ ಮನುಷ್ಯನಿಗೆ, ಇದರಿಂದ ವಾಸಿ ಆಗುತ್ತೆ ಅಂತ. ನಾನು ಕಣ್ಣಾರ ನೋಡಿದ್ಮೇಲೆ ನನಗೆ ಆಶ್ಚರ್ಯ ಆಯಿತು ಅದು. ಸೊ ಅದಕ್ಕೋಸ್ಕರ ಯಾರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇದ್ರಲ್ಲಿ ಹಾಕಿರ್ತೀನಿ ನಾನು. ನಿಮ್ಗೆ ಯಾರಿಗಾದ್ರೂ ಆ ಥರ ಪ್ರಾಬ್ಲಮಲ್ಲಿ ಇರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇದರಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಅವನು ಎಕ್ಕಿದಾಗ ಆಗಿರೋಂಥ ಪ್ರಾಬ್ಲಮ್ಮು. ಹಾಸ್ಪಿಟ್ಲಿಗೆ ಹೋಗಿದ್ರಂತೆ, ಬಟ್ ಹಾಸ್ಪಿಟ್ಲಲ್ಲಿ ಕಮ್ಮಿ ಆಗಿಲ್ಲ. ಬೊಬ್ಬೆಗಳು ನೋಡ್ತಾ ಇರ್ಬೋದು ನೀವು, ಯಾವ ಥರ ಬೊಬ್ಬೆ ಕಿತ್ತಿದೆ ಆ ವಿಷಕ್ಕೆ ಅಂತ. ಅವನು ಎಕ್ಕಿರೋದಿದು, ನಾವು ನೆಕ್ಕಿದ್ದಕ್ಕೆ ಈ ಥರ ಗೊಬ್ಬೆಗಳು ಕಿತ್ತಿದೆ. ಬಟ್ ಅಲ್ಲಿಗೆ ಹೋಗಿ ಬಂದ ಮೇಲೆ ಯಾವ ಥರ ಆಗಿದೆ ನೋಡಿ, ಈ ಥರ ಇದ್ದಿದ್ದು ಇವಾಗ ಅಲ್ಲಿ ಹೋಗಿ ಬಂದಮೇಲೆ ಯಾವ ಥರ ಆಗಿದೆ ಅಂತ ನೋಡಿ. ನೆಕ್ಕಿರೋದು ಹಾಂ ನೋಡಿ, ಹಾವು ನೆಕ್ಕಿರೋದಂತೆ ಇಷ್ಟಾರಕ್ಕಿದ್ದು. ಹಾವು ನೆಕ್ಕಿದ್ದಕ್ಕೆ ಫುಲ್ಲು ಎಲ್ಲನೂ ಹಂಗಿರೋಣ ಹಂಗಿರು ನೋಡಿ, ಫುಲ್ ಎಲ್ಲ ಬೊಬ್ಬೆ ಬಂದಿತ್ತಂತೆ. ಸೊ ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರೂ ಕಡಿಮೆ ಆಗಿಲ್ಲ. ಅದೇ ಫುಲ್ ಬೊಬ್ಬೆ ಬಂದೈತಿ. ಅವನು ಎಕ್ಕಿರೋದಕ್ಕೆ ಹಿಂಗಾಗಿರೋದು. ಹೌದಾ? ಗೊಬ್ಬೆಗಳು ಇವಾಗ ಎಲ್ಲ ಚೆನ್ನಾಗೈತಿ. ಅಷ್ಟಪ್ಪ ಗೊಬ್ಬೆ. ಇವತ್ತಿಲ್ಲರ್ಗೆ ಯಾರಿಗ ಯೂಸ್ ಆಗಿ ಗೊತ್ತಲ್ಲೇ ಜ್ವರ ಬಂದು ಕಾಲು ಬಾತ್ಕೊಂಡು ಊಡ್ತಪ್ಪ ಇತ್ತವ ಕಾಲು. ಹೌದಾ? ನೀನ್ ನೋಡಿದ್ರ ಅಂತ ದುಂಗ ಇಟ್ಕೈತ್ರ ಹಸ್ತಾ ಹಸ್ತಾ ಕೆಳಗೆ ಇಳ್ದೋಗೈತಿ ಹಿಂಗೆ. ಬರೀ ತೇರ್ತಾ ಧೂಳ್ತಾ ತೇರ್ತ ಅಷ್ಟೇ. ಏನು ಒಳ ಹೊಟ್ಟೆಗೆ ಔಷಧಿ ಕೊಡ್ತಾರ ಅನ್ನಂಗಿಲ್ಲ. ಇನ್ನೊಂದ್ ಏನು ನೋಡು, 2 ಕಾಯಿ ಹೊಡ್ಸಿಮತ್ ಅಷ್ಟೇ ಆ ದೇವ್ರಿಗೆ. ಏ ನೋಡ ಅಂತ ಧೂಳ್ತಾ ಇದು. ಇದು ಧೂಳ್ತಾ ಇದು ತೇರ್ತ. ನೋಡಿ ಫ್ರೆಂಡ್ಸ್, ಬರೀ ತೇರ್ತಾ ಮತ್ತೆ ಧೂಳ್ತಾ ಅಷ್ಟೇನೆ. ಅಷ್ಟರಿಂದಾನೆ ಯಾವಾದ್ರು ಎಷ್ಟು ಪವರ್ ಇರ್ಬೇಕು ಅಂತ. ಕೊಳ್ತಂತ ಅಲ್ಲೇ ಕಾಲ್ ಕೊಳ್ತಾರ ಸರಿಯಾಗ್ಯಾವಂತಲ್ಲಿ. ಹೌದಾ? ಬಸಣ್ಣಂದು ಉಳ್ಕಂತಲ್ಲ ಕಟ್ ಮಾಡಕ್ ಹೇಳಿದ್ರಂತೆ. ಯಾವ ಬಸಣ್ಣ? ಇಂಗ್ಳದಲ್ಲಿ ಬಸಣ್ಣ ಕಾಲು ಅವರು ಹೋಗಿದ್ರಂತ ಅಲ್ಲಿ. ನೋಡಿ ಫ್ರೆಂಡ್ಸ್, ಬಂದ್ವಿ ನಾವು ದೇವಸ್ಥಾನ ಹತ್ರ. ಬಂದಿದ ತಕ್ಷಣ ಅಲ್ಲಿ ನೀರು ಕೊಡ್ತಾರೆ, ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಬೇಕು ನಾವು. ನೋಡಿ ಬಂದಿದ್ದೀವಿ. ಮದ್ದಿನ ಕುಂಟೆ ಅಂತಂದು ಹೇಳ್ಬಿಟ್ಟು ಇದು ಊರು. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಇದು ರೂಟ್ ಯಾವ ಥರ ಹೋಗೋದು ಅಂತ ನೋಡಿ. ಆಮೇಲೆ ಅಲ್ಲಿ ಜೋಡಿಕಾಯಿ ಹೊಡಿಸ್ಬೇಕಂತೆ ಫ್ರೆಂಡ್ಸ್, ಒಂದೇ ಕಾಯಿ ಹೊಡಿಸ್ಬಾರ್ದು ಯಾವ ದೇವಸ್ಥಾನದಲ್ಲೂ ಅಂತ ಹೇಳ್ತಾರೆ. ಜೋಡಿಕಾಯಿ, ಒಂದು ಎಣ್ಣೆ ಪ್ಯಾಕೆಟು, ಊದ್ಗಡ್ಡಿ ಕೊಡ್ತಾರೆ. ಸೊ ಅದು ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇದೇನೇ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ನೋಡ್ತಾ ಇರ್ಬೋದು, ತುಂಬ ಪುಟ್ಟ ದೇವಸ್ಥಾನನೇ. ಜೊತೆಗೆ ಅಲ್ಲಿ ಚೆಡೆ ನೋಡ್ತಾ ಇರ್ಬೋದು. ಕೆಳಗಡೆ 2 ಮೆಟ್ಲು. ಹೆಣ್ಮಕ್ಳು ಅದ್ರ ಮೇಲ್ಗಡೆ ಹೋಗೋ ಆಗಿಲ್ಲ, ಕೆಳಗಡೆನೇ ಇರಬೇಕಂತೆ ಹೆಣ್ಮಕ್ಳು. ಆ ಮೆಟ್ಲಿಂದ ಕೆಳಗಡೆನೇ ಇರಬೇಕು ಹೆಣ್ಮಕ್ಳು, ಮೇಲ್ಗಡೆ ಹೋಗೋ ಆಗಿಲ್ಲ. ಗಂಡು ಮಕ್ಳು ಮಾತ್ರ ಮೇಲೆ ಹೋಗ್ಬೋದು ಅಷ್ಟೇ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇನೆ ಏರಿ ಸ್ವಾಮಿ ಅಂತ ಹೇಳ್ತಾರೆ, ಯರಿಯಪ್ಪ ದೇವರು ಅಂತ ಹೇಳ್ತಾರೆ. ಪುಟ್ಟ ದೇವಸ್ಥಾನನೇ, ಬಟ್ ತುಂಬ ಶಕ್ತಿ ಇರೋವಂಥ ದೇವಸ್ಥಾನ ಇದು. ನೋಡ್ತಾ ಇರ್ಬೋದು, ಇದೇನೆ. ಆವಿಂದ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಅಂತ ಹೇಳ್ತಾರೆ.
ಅಕ್ಕ ಟಿವಿ ನೈನ್ನಾಗ ಹಾಕಿದ್ರೆ ನೋಡಿದ್ರ ಎರಡು ಅಂದ್ರೆ ಹಾವು ಕಡ್ದಿರೋದ ವಾಸಿ ಆಗುತ್ತಾ? ಇದು ಉಳ್ಮುಟ್ಟಿರೋದಾ? ಎಷ್ಟು ಸಾರಿ ಬಂದಿದ್ದೀರಣ್ಣ? ನಿಮ್ದು ಇದೇ ಊರು? ಹಾಂ ಹಾಂ. ಕಡಿದ್ರೂ ವಾಸಿ ಆಗುತ್ತೆ, ಮುಟ್ಟಿದ್ರೂ ವಾಸಿ ಆಗುತ್ತೆ. ಅಂದರೆ ತೀರ್ಥ ಅಷ್ಟೇ ಏನು ಮುಟ್ಟಿತ್ತು ಗೊತ್ತಿಲ್ಲ. ಆ ಸಲ ಬಂದಾಗ ಗುಳಿ 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 ಆಗಿದ್ದು ಕಾಲು ನೋಡಿ ವಾಸಿ ಆಯ್ತು. ಒಂದೇ ಸಲ ಬಂದಿರುತ್ತೆ ದಾವಣಗೆರೆ. ನಾವು ಅವರು ಒಂದೇ ಊರು. ಇಲ್ಲ ಒಂದೇ ಊರು, ನಾವು ಅಣ್ಣ ಎಲ್ಲರೂ. ಆಯ್ತು ಆಯ್ತು ಬಂದಿದ್ರೆ ಆ ಸಲ ಬಂದಾಗ ಎಲ್ಲ ಬಿಲ್ ಬಿಲ್ಲೆ ಎಲ್ಲ ಗುಳಿ ಆಗಿದೆ. ಒಟ್ಟು ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಕಮ್ಮಿ ಆಗಿಲ್ಲ. ಕಮ್ಮಿ ಆಗಲ್ಲಮ್ಮ. ಬಂದು ನಾನು ಇಲ್ಲಿ ಇದ್ದನು ನಾನು ತಿರ್ತಿದ್ರು ಎಬ್ಬಳು ಗಾಯ ಆಗೈತೆ ಅಂತ ಹೋಗ್ಬಿಟ್ಟೆ. ಅದು ಹಾವು ಕೊಡೋದಕ್ಕೆ ಡಾಕ್ಟ್ರಿಂದ ಮತ್ತೆ ಹಾವು ಕೊಡೋದು ನೋಡ್ಕೊಂಡಲ್ಲ ಬಂದು ತೀರ್ಥದ ಬೆಳಗ್ಗೆ ಸಾಯಂಕಾಲ ಇಲ್ಲಪ್ಪ ಕಡಿಮೆ ಆಗ್ಬಿಡ್ತು, ಗಂಡು ವಾಸಿ ಆಗ್ಬಿಡ್ತಾನೆ. ಹಾವು ಕೊಡೋದಕ್ಕೆ ಆಸ್ಪತ್ರೆಗೆ ಹೋಗಿದ್ದ. ಹೋಗಿ ಎಲ್ಲ ಕಾಲೆಲ್ಲ ಕೊಯ್ದು. ಇದು ದೇವ್ರ ಹೆಸರೇನು? ಯರ್ರಪ್ಪ ಸ್ವಾಮಿ ಅಂತ. ಯರ್ರಪ್ಪ ಸ್ವಾಮಿ, ಮದ್ದಿನ ಕುಂಟೆ. ನಿಮ್ಮೂರಲ್ಲೇ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹೋಗಿ ಎಲ್ಲ ಕಾಲೆಲ್ಲ ಕೊಯ್ಸಿದ್ರು. ಆಸ್ಪತ್ರೆಗೆಲ್ಲ ಹೋಗಿ ಬಾಗಿಲು ಕಟ್ ಮಾಡಿದ. ವಾಸಿ ಆಯ್ತು ಇವಾಗ ಇಲ್ಲಿಗೆ ಬಂದೋದ್ಮೇಲೆ. ನೋಡಿ ಗುಡಿ ಸುತ್ತ ಪೌಳಿ ಇದೆ. ನೋಡಿ ಇದು ಗುಡಿ ಚಿಕ್ಕದು ದೇವಸ್ಥಾನನೇ, ಬಟ್ ಇದ್ರ ಪ್ರಭಾವ ತುಂಬ ದೊಡ್ಡದು. ಅಣ್ಣ ಬರೀ ತೀರ್ಥ ಎರಡನೇ ಅಂದರೆ ಯಾವ್ಯಾವುದಕ್ಕೆಲ್ಲ ಇಲ್ಲಿ ಇದು ತಗೊಳ್ಳೋದು ಚರ್ಮದ ರೋಗ ಏನಿದ್ರು ಆಗುತ್ತೆ? ಸೋಮವಾರ ಫುಲ್ ಡೇ ಇರ್ತೀರಾ? ಸೋಮವಾರ ಫುಲ್ ಡೇ. ಹಾಂ ಹಾಂ. ಬೆಳಗ್ಗೆ 9:00 ರಾತ್ರಿ 9. ಬೆಳಗ್ಗೆ 9:30 ರಾತ್ರಿ 9. ಬೇರೆ ದಿವಸನೂ ಇರುತ್ತೆ, ಭಾನುವಾರ ಮಧ್ಯಾಹ್ನ ಬೆಳಗ್ಗೆಯಿಂದ. ಬೇರೆ ದಿವಸ ಬೆಳಗ್ಗೆ ಸಾಯಂಕಾಲ ಪೂಜೆ ಅಷ್ಟೇ. ಅಂದರೆ ಬಂದ್ರೆ ಫೋನ್ ಮಾಡಿದ್ರೆ ಅಲ್ಲ ಹಾವು ಕಚ್ಚಿರೋರು ಎಲ್ಲಾನು ಹಾವು ಕಚ್ಚಿರೋ ಎಂತ ಹಾವನ್ನ ಕಡ್ದಿಲ್ಲ ಹೇಳು, ಯಾವುದು ಬೇರೆ ಇಲ್ಲ. ಅಂದರೆ ಯಾವ ಥರ ಕರ್ಕೊಂಬರೋದು ಅವ್ರಿಗೆ? ನೀವು ಅಲ್ಲೇ ಒಂದು ತಲೆ ಮೇಲೆ ಕಲ್ಲಿಟ್ಕೊಂಡು ಒಂದು ಬಟ್ಟೆ ಕಟ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಕರ್ಕೊಂಡ್ಬರ್ಬೇಕು. ಇಲ್ಲಿಗೆ ಬರೋತ್ತಿಗೆ ಕಡಿಮೆ ಆಗುತ್ತೆ. ತೀರ್ಥದ ಕೊಟ್ಮೇಲೆ ವಾಸ ಆಗುತ್ತೆ. ಹಂಗೆ ಭಾಳ ದಿವಸ ಕೈ ಬಿಟ್ಟರೆ ಚರ್ಮ ಏನಾದರೂ ಇಸಿದ ಥರ ಆದರೆ ಅದು ವಾಸ ಆಗುತ್ತೆ. ಗೊತ್ತಿಲ್ಲದ ದೂರದಿಂದ ಯಾರೋ ಹೇಳಿದ ಮಾತು ಕೇಳ್ಕೊಂಡು ಬಂದಾಗ ಅವರು ವಾಸ ಆಗುತ್ತೆ. ದೇವರ ಹೆಸರಣ್ಣ? ವೀರ ಎರ್ರಣ್ಣ ಅಂತ. ವೀರ ಎರ್ರಣ್ಣ ಅಂತ. ವೀರ ಎರ್ರಣ್ಣ. ಹಿರಿಯೂರು ತಾಲೂಕು ಮದ್ದನಕುಂಟೆ. ಹಿರಿಯೂರು ತಾಲೂಕು ಮದ್ದನಕುಂಟೆ. ಚಿತ್ರದುರ್ಗ ಜಿಲ್ಲೆ. 3 ಸಾರಿ ಕುಡಿಬೇಕು. ಅಂದರೆ 3 ಸಾರಿ ಬರಬೇಕು. 3 ಸಾರಿ ಬರಬೇಕು, 3 ಸಾರಿ ಕುಡಿಬೇಕು. ಬೆಳಗ್ಗೆ ಕುಡಿಬೇಕು, ಸಾಯಂಕಾಲ ಮಲಗಬೇಕಾದ್ರೆ ಹಚ್ಕೋಬೇಕು. ದುಳ್ತಾನ ತೀರ್ಥ ದುಳ್ತ ಮಿಕ್ಸ್ ಮಾಡಿ. ಹೌದಾ? ಎಲ್ಲ ಕ್ಯೂ ರೈತೆಲ್ಲ ತೊಟ್ಟಿಕ್ಕಾಗುತ್ತೆ. ಹೌದಾ? ಅದೇ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಟೋಟಲ್ ಆಗಿ 10 ಜನ ಭಕ್ತಾದಿಗಳು ಬರ್ತಾರೆ. ಬೆಂಗಳೂರು ಮೈಸೂರು ಕಡೆಯಿಂದೆಲ್ಲ ಬರ್ತಾರೆ. ಎಲ್ಲ ಚರ್ಮದ ಕಾಯಿಲೆಗೂ ವಾಸ ಆಗಿದ್ದಾವೆ. ಅಂದ್ರೆ ಇದು ಬಸ್ ರೂಟ್ ಎಲ್ಲ ಸರಿ ಇದೆಯಾ ಇಲ್ಲಿಗೆ? ಎಲ್ಲಿಂದ ಬರ್ಬೋದು? ರೂಟ್ ನಮ್ಮ ಚಳ್ಳಕೆರೆ ಲೈನು ಹಿರಿಯೂರು ಮೇನ್ ರೋಡ್ ಬೆಂಗಳೂರು ರೋಡ್ನಿಂದ 3 ಕಿಲೋಮೀಟರ್ ಆಗುತ್ತೆ. ಮತ್ತೆ ಚಿತ್ರದುರ್ಗದಿಂದ ಎಮ್ಲೆಕೋಟೆಯಿಂದ ಅದು 3 ಕಿಲೋಮೀಟರ್ ಆಗುತ್ತೆ. ಬೈಕ್ನಲ್ಲಿ ಕಾರ್ನಲ್ಲಿ ಬರ್ತಾರೆ. ಸೋಮವಾರ ಹೆಚ್ಚಾಗಿ ಜನ ಇರುತ್ತೆ. ಸಾಯಂಕಾಲದವರೆಗೂ ರಶ್ ಇರುತ್ತೆ. ವಾಸ TV 9 ಅಲ್ಲಿ ಬಂದಿದೆ ಇದು? ಬಂದಿದ್ರು, TV 9 ಬಂದಿದ್ರು. ಅವರು ಒಂದ್ಸರಿ ಪ್ರಚಾರ ಮಾಡಿದ್ರು ಟಿವಿಯಲ್ಲಿ. ಅವಾಗ ಜಾಸ್ತಿ ಜನಸಂಖ್ಯೆ ಆಯಿತು. ಹೊಸದಾಗಿ ಬರ್ತಾ ಇರ್ತಾರೆ. ಚರ್ಮದ ಕಾಯಿಲೆ ಎಷ್ಟೋ ಇದ್ರೂ ಬೇರೆ ಬೇರೆ ಹಳೆ ಭಕ್ತಾದಿಗಳು ಹೇಳಿ ಕಳಿಸ್ತಾರೆ, ವಾಸ ಆಗಿರೋದು. ಯಾರು ಹಂಗೆ ಸೀರಿಯಸ್ ಆಗಿ ಹೋಗಿರೋರಿಲ್ಲ.
ಎಲ್ಲ ಕಾಯಿಲೆ ವಾಸ ಮಾಡ್ಕೊಂಡೆ ಹೋಗಿರೋದು. ಅದೇ ಈ ಕಾಲೇನೋ ಕಟ್ ಮಾಡಬೇಕು ಅಂಥವ್ರೆಲ್ಲ ಬಂದಿದ್ರು ಇಲ್ಲಿ ಅಂತ. ಗ್ಯಾಂಗ್ರಿಂಗ್ ಅವೆಲ್ಲ ಆಗವೆಲ್ಲ ವಾಸ ಆಗಿ ಗ್ಯಾಂಗ್ರೀನ್ ಎಲ್ಲ ವಾಸಿ ಆಗುತ್ತಾ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದು ಉತ್ತಮವಾಗಿ ಹೋಗಿದ್ದಾರೆ. ಚರ್ಮ ಏನೇ ಕಾಯಿಲೆ ಇದ್ರೂ ವಾಸಿ ಏನಿದ್ರು ಎಲ್ಲ ಏನಿದ್ರು ವಾಸ ಆಗುತ್ತೆ ಚರ್ಮದ ಕಾಯಿಲೆ. ಅಲ್ಲಣ್ಣ, ಇದು ಪತ್ತೆ ಬಗ್ಗೆ ಏನಾದರೂ? ಅದೇ ಒಂದು ಸ್ವಲ್ಪ ತರಕಾರಿ ಕಡಿಮೆ ಮಾಡಬೇಕು. ಒಂದು 10 ದಿವಸ ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ವೆಜ್ ಒಂದು ಅದೇ ನಾನ್ ವೆಜ್ 1 ತಿಂಗಳು, ತರಕಾರಿ ಸಾಂಬಾರು ಒಂದು 10 ದಿವಸ 12 ದಿವಸ. ಸಿಟಿಯಾಗಿರೋ ಮನೆಗೆ ಯಾವ ಬರ್ತಾವ ಹೇಳು? ಮೊನ್ನೆ ನಾನು ಸಣ್ಣ ನಾಗರಾಮಲ್ಲಿ ನಾನೇ ಹಿಡ್ಕೊಂಡು ಹೋಗ್ತೀನಿ. ಸಿಟಿಲು ಸಿಗ್ಲಿಲ್ಲ ರಾತ್ರಿ ಹೊತ್ತಿನ. ವರ್ಷದ ಕಮ್ಮಿ ಅಂದ್ರೆ 3 ರಿಂದ 4 ಆಗ್ಬಾರ್ದು. ಈಗ ಅದು ತೀರ್ಥದೊಡ್ಡ ರಾತ್ರಿ ಮತ್ತೆ ಸಿಟಿಯಲ್ಲಿ ಅಕ್ಕಪಕ್ಕ ಯಾರ ಮುಂದೆ ಬರಲ್ಲ, ನಮ್ಮ ಎದುರೇ ಬರ್ತಾವೆ. ಮುಂದಿನವರ ಬರ್ತಾವಲ್ಲ ಒಂದೂ ಬರಲ್ಲ ಅಷ್ಟೇ. ಮುಂದಿನವರ ಇವ್ನು ಕರ್ಕೊಂಡು ಬಂದರೆ ಒಂದೂ ಬರಲ್ಲ. ಮನೆಗೆ ಒಂದು ಸ್ವಲ್ಪ ಹಾಕ್ಕೊಂಬೋದ ಮನೆ ಸುತ್ತ ಡಾಕ್ಟರ್ ಇವತ್ತು ಹೋಗಿ ದಾವಣಗೆರೆ ನಾಗರ ಪಂಚಮಿ ಪೂಜೆ ಮಾಡ್ತಿಲ್ಲ ಶ್ರಾವಣದಾಗ ಹಾಂ ಮಾಡ್ತೀವಣ್ಣ, ಮಂದಿನ ಆದಾಯಕ್ಕೆಲ್ಲ ಮಾಡಿದ್ದೀವಿ. ಮಾಡಿರಾ? ಒಟ್ಟು ಹೊಡಿಯಲ್ವಾ ವಾವು? ಹಂಗೆ ಹೋಗ್ತಾವ? ಇಲ್ಲ, ಹಿಡ್ಕ ಯಾರು ಹಿಡಿಯಾರು ಬಂದು ದೊಡ್ಡ ಹೋಗಿದ್ರೆ ಹಿಡಿಸ್ತೀನಿ, ಇಲ್ಲ ಸಣ್ಣ ಪುಟ್ಟದ್ರೆ ನಾವೇ ಹಿಡಿತೀವಿ, ಡಬ್ಬು ಹಿಡಿದ್ರೆ ನಾವೇ ಹಿಡಿತೀವಿ. ಭಾಳ ದೊಡ್ಡದ್ರೆ ಹಿಡಿಯಾರು ಕಳಿಸ್ತೀನಿ ಚಿಕ್ಕ ಸಣ್ಣ ಇದ್ರೆ ನಾನೇ ಪ್ಲಾಸ್ಟಿಕ್ ಡಬ್ಬಿದ ಹಿಡಿದು. ಏನಾಗಿದೆ ಕಾಲು? ಎಲ್ಲ ಒಟ್ಟು ಗಿಜಿ 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 ಅಮ್ಮಂಗೆ ಆಗಿಬಿಟ್ಟಿತ್ತು ನೋಡಿ. ಇದೆಲ್ಲ ತಾಮಿಟ್ಟಿತ್ತು, ಒಟ್ಟು ಕೈಯಬ್ಬು ಆಗಿತ್ತು ಆ ಕಡೆಗೆ ಈ ಕಡೆಗೆ. ಒಟ್ಟು ಎಲ್ಲ ಗಿಜಿ 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 ಅಮ್ಮಂಗೆ ಆಗಿಬಿಟ್ಟಿತ್ತ. ಹಾಸ್ಪಿಟ್ಲಿಗೆ ಹೋದ್ರೆ ಇನ್ನೂ ರಾಂಗ್ ಆಗತ್ತೆ. ಅದು ಗುಡಿಗೆ ಬಂದ ಮೇಲಾತು. ಎಷ್ಟು ಸರಿ ಬಂದಿದ್ದೀರಾ? ಇದ್ರ ಕೂಡ 3 ಸರಿ. 3ನೇ ಸರಿಗೆ ಎಲ್ಲ ಒಂದನೇ ಸರಿಗೆ ಕ್ಲೀನ್ ಆಗಿಬಿಟ್ಟಿತ್ತು. ಫಸ್ಟ್ನೇ ಸರಿಗೆ? ಫಸ್ಟ್ನೇ ಸರಿಗೆ ಕ್ಲೀನ್ ಆಗಿಬಿಟ್ಟಿತ್ತು. ಎಲ್ಲ ಸ್ವಲ್ಪ ಸ್ವಲ್ಪ ಹಸಿ ಇತ್ತ. ಹೋದವ್ರು ಬಂದೆ, ಈ ವಾರೆಲ್ಲ ಕ್ಲೀನ್ ಆಗಿದೆ. ಯಾವ ಊರು ನಿಮ್ಮದು? ಸ್ವಲ್ಪ ತೀಟೆ ಆಗುತ್ತೆ ನಮ್ದು. ಇಲ್ಲೇ MD ಕೋಟೆ ತವ್ರ ಮನೆ ಬಿಟ್ರುಪುಟ್ಟಿ ಕೊಟ್ಟೆ. ಇವಾಗೆಲ್ಲ ಸ್ವಲ್ಪ ಆರಾಮ ಆಯಿತು. ಆರಾಮಾಗೈತೆ. ಹಾಸ್ಪಿಟ್ಲಿಗೆ ಹೋದ್ರೆ ಜಾಸ್ತಿ ಆಗುತ್ತಾ? ಆಗೋದು ಅಥವಾ ಉಳಿಯಿಂದಾದ್ರೆ ನೀನು ಯಾವ ಚರ್ಮಕ್ಕೆ ಡಾಕ್ಟರ್ ತಗೋದ್ರು ವಾಸಿ ಆಗಲ್ಲ. ಉಳಿಯಿಂದಾದ್ರೆ ಉಳಿವಿಂದ ಅಂದ್ರಣ್ಣ? ಹುಳ ಮುಟ್ಟಿರೋದು ಅಂದ್ರೆ ಕೆಲವ್ರಿಗೆ ಅರ್ಥ ಆಗಲ್ವಲ್ಲ ಅದಕ್ಕೆ. ಬೇರೆ ಬೇರೆ ತರ ಹಾವುಗಳು ಇರ್ತಾವೆ. ಹಾಂ. ಅವ ಯಾವಾದ್ರೂ ಅವ್ರಿಗೆ ಕಡ್ದಿದ್ರೆ ಅದು ಆ ಚರ್ಮದ ಡಾಕ್ಟರ್ ತಕ್ಕ ಹೋದ್ರು ವಾಸ ಮಾಡಕ್ ಆಗಲ್ಲ. ಅವ್ರು ಬೇರೆ ಬೇರೆ ಅವಕ್ಕೆಲ್ಲ ಒಂದು ಕಾಯಿಲೆಗಳು ಬೇರೆ ಬೇರೆ ಹೇಳ್ತಾರೆ. ಅಂದ್ರೆ ಇವಾಗ ಜರಿಗಳು ಇರುತ್ತೆ, ಜರಿ ಗಿರಿ ಕಡ್ದ್ರೆ ಕೆಟ್ಟುಳ ಇಂಥವು ನಾನಾ ತರ ಅವು ಹುಟ್ಟಿರ್ತವೆ. ಅವರಿಗೆ ಸುಮ್ಮನೆ ಸುರುಕಂತಿರುತ್ತೆ. ಆಮೇಲೆ 3 ತಿಂಗಳು ಆದ್ಮೇಲೆ ಅವು ಸ್ಟಾರ್ಟ್ ಆಗ್ತೈತೆ. ಎಲ್ಲ ಬಿಲ್ ಆಗೋದು, ಚರ್ಮದ ಮೇಲೆ ಬೀಟ ಬಂದು ಹೊಡ್ಕೊಂಬೋದು, ಕೀವು ಆಗೋದು, ಹಿಂಗಾಗ್ತೈತೆ. ಅಂಥವು ಆಸ್ಪತ್ರೆಗೆ ಹೋದ್ರೆ ಕಡಿಮೆ ಆಗುತ್ತೆ, ಮತ್ತೆ ಚಿಗುರುತ್ತೆ ಹುಣ್ಣಿಗೆ. ಹಂಗಾಗುತ್ತೆ. ಇಲ್ಲಿಗೆ ಬಂದ್ರೆ ಆಗೋದೇ ಇಲ್ಲ. ಡ್ರಿಂಕ್ಸ್ ಮಾಡೋದಾದ್ರೆ ಜಪ್ತಂತೆ ಬರಬಾರ್ದು. ಗೊತ್ತಾಯ್ತಾ? ಸುತ್ಕೊಂಡ್ತಾ ಹಿಂಗೆ ಗೀಸ್ಕೊಂಡಂಗಾಗಿತ್ತು. ಅದೇನು ಮಾಡತ್ತೆ ಬಿಡು ಅಂತ ಅದೇ ಸುಮ್ಕದ್ ನಾನು. ಒಂದು 2-3 ತಿಂಗಳ ಮೇಲೆ ತೀಟಾಗ ಕಂಟ್ಕೊಂತು. ತೀಟಾಗತ್ತೆ ಅಂತ ಕೆರ್ಕೊಂಡು ಒಟ್ಟು ಗಾಯ ಆಗಿ ರಾಣ್ ಆಗಿ ಏನು ದುರ್ಗಕ್ಕೆ ಹೋದೆ, ಇದಿರ್ಗೆ ಹೋದೆ, ಅಮರಾಪುರಕ್ಕೆ ಹೋದೆ, ವಾಸಿ ಆಗಲಿಲ್ಲ. ಯಾರಪ್ಪ ಬಂದ ಒಂದೇ ವಾರಕ್ಕೆ ಕ್ಲೀನ್ ಆಯ್ತು. ದೇವಸ್ಥಾನಕ್ಕೆ ಬಂದಮೇಲೆ? ದೇವಸ್ಥಾನಕ್ಕೆ ಬಂದ್ಮೇಲೆ ಒಂದೇ ವಾರ. ಅವತ್ತು ತೀರ್ಥ ಹಾಕ್ಬಿಟ್ಟು ತೂಳ್ತ ಹಾಕ್ಬಿಡ್ತೀವಿ ಅಣ್ಣ. ಉರಿ ಅಂದ್ರೆ ತಟ್ಕೊಂಬಕ್ಕಾಗ್ದವು ಅಂಥ ಉರಿ 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 ಕಣ್ಣ ಕಾರ್ತ್ ಬಿಡಿಸಿ ಹಿಡಿದ್ರೆ ಹೆಂಗಾಗುತ್ತಾ ಹಂಗೆ ಉರಿ ಆಗಿಬಿಡ್ತಾವ. ಊರಕ್ಕೆ ಹೋಗೋದಕ್ಕೆ ಹಂಗೆಲ್ಲ ಸುಟ್ಟಿದ್ದಂಗೆ ಕರ್ಗಾಗಿ 3 ದಿನ ಹಚ್ಕೊಂಡೆ ಒಣಗೋಯ್ತು ಹಂಗೆ. ಅಷ್ಟು ಮಹಿಮೆ ಐತೆ. ಹಾಂ ಮೈಗೆ ಪವರ್ ಎಲ್ಲ ಹಚ್ತಿರಲ್ಲ, ಅದಕ್ಕೆ ವಿರುದ್ಧ ಆಗ್ಬಿಡುತ್ತೆ ನಮ್ದು. ಸ್ವಲ್ಪ 2 ಮಿಕ್ಸ್ ಮಾಡು. ನೀರು ನೋಡ್ದ? ಬೆಳ್ಳು ಇವೆರಡು ಹೋಗಿದ್ವು. ಇವು ಕೊಳಕ್ ಮಂಡ್ಲ ಕಡ್ದು ಇದೆಲ್ಲ ತಕೊಂಬಿಟ್ಟು ಇದೆಲ್ಲ ಕಳಿಸ್ಬಿಟ್ಟಿತ್ತು. ಇವೆರಡು ಉದ್ರೆ ಹೋಗಿದ್ವು. ಇಲ್ಲಿ ಬಂದು ಹೋದ್ಮೇಲೆ ಇಲ್ಲಿ ಮಾಡ್ಬಿಟ್ಟು ಇದೆಲ್ಲ ಮಾಡಿ ಚೆನ್ನಾಗಾದ್ರು. ತುಂಬಾ ಶಕ್ತಿ ದೇವರು. ಅಂದ್ರೆ ಇವಾಗ ನಾವು ಲೇಟಾಗಿ ಬಂದಿರೋದಕ್ಕೆ ಜನ ಕಡಿಮೆ ಇದ್ದಾರಲ್ಲಣ್ಣ. ಸ್ವಲ್ಪ ಬೆಳಗ್ಗೆನೇ ಇದ್ದಿದ್ರೆ ಜನ. ಭಾರಿ ಜನ ಇರ್ತಾರೆ. ಹೌದಾ? ನಮಗೆ ಸ್ವಲ್ಪ ದೂರ ಆಯ್ತಲ್ಲ, ಲೇಟಾಗಿ ಬರೋದಾಯ್ತು.
ನನಗೆ ಗೊತ್ತಿರಲಿಲ್ಲ. ಅಣ್ಣಂಗೆ ತುಂಬ ಇದಾಗಿತ್ತಲ್ಲ, ಇವತ್ತು ಊರಿಂದ ಬಂದಿದ್ವಿ ನಾವು. ಅವ್ರು ಹೇಳಿದ್ಮೇಲೆ ಅದಕ್ಕೋಸ್ಕರನೇ ನೋಡಬೇಕು ಅಂತಲೇ ಬಂದಿದ್ದು. ಇವಾಗ ಇವ್ರಿಗೆ ಕಡಿಮೆ ಆಗುತ್ತಲ್ಲ, ಹ್ಞೂ ಎಲ್ಲ ಬತ್ತ ಕಿತ್ಕೊಂಡಿದ್ದೀವಿ ಬಂದು. ಹ್ಞೂ ಅದು ಹೇಳಿದ್ಮೇಲೆ ನೋಡಬೇಕು ದೇವ್ರನ್ನ ಅಂದ್ಕೊಂಡು ನನಗೆ ಆ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಅವ್ರು ನೋಡಿದ್ನಲ್ಲ, ನೋಡ್ಬೇಕಾದ್ರೆ ಹಾಂ ಏನೋ ಕರ್ಸ್ಕೊಂಡಿದ್ದಾರೆ ಸ್ವಾಮಿನ. ನಾವು ಬಂದಿದ್ದಲ್ಲ, ಕರ್ಸ್ಕೊಂಡಿದ್ದಾರೆ ನಮ್ಮನ್ನ. ಅಲ್ಲ, ಬೆಂಗಳೂರಿಂದ ಬರೋರಾದರೆ ಐಮಂಗ್ಲ ಬಂದು ಇಳ್ಕೊಬೋದಾ? ಹಿರಿಯೂರಿಂದ ಹೋಗ್ತಾರೆ ಅವರು. ಬೆಂಗಳೂರಿಂದ ಬಂದ್ರೆ ಓ, ಹಿರಿಯೂರಿಂದ ಹತ್ರ. ರೋಡ್ ಚೆನ್ನಾಗೈತೆ, ಆಮೇಲೆ ಹತ್ರ ಆಗುತ್ತೆ. ಹಾಂ, ಹತ್ರ ಆಗುತ್ತೆ, ಬೇಗ ಬರ್ಬೋದು. ಅರ್ಧ ಗಂಟೆ ಅಷ್ಟೇ ಹೌದಾ? ಹಿರಿಯೂರಿಂದ ನಮ್ಮದು. ಹಾಂ, ಈ ಐಮಂಗ್ಲ ಹಿರಿಯೂರಿಂದ ಎಷ್ಟು ಕಿಲೋಮೀಟ್ರ್ ಅಣ್ಣ ಇದು? ಹಿರಿಯೂರಿಂದ 23 ಕಿಲೋಮೀಟರ್ ಅಷ್ಟೇನಾ? ಹಂಗಾದ್ರೆ ಬರ್ಬೋದು ಅಣ್ಣ. ಹಿರಿಯೂರಿಂದ ಆಟೋ ಬರುತ್ತಾ? ಆಟೋಗಳು ಬರ್ತವೆ. ಬೆಳಗ್ಗೆ 10:30 ಬಸ್ಸು ಫುಲ್ ರಶ್ಟಾಗಿ ಬರುತ್ತೆ. ಹ್ಞೂ, ಭಕ್ತಾದಿಗಳು ಹೋಗ್ಬಿಡ್ತಾರೆ. ಈಗೆಲ್ಲ ವೆಹಿಕಲ್ಸ್ ಇದಾವೆ, ಅವ್ರು ಯಾವ ಬೇಕೋ ಅವ್ರ ಕಾರ್ನಾಗು ಬೈಕ್ನಾಗು ಬಂದು ಹೋಗ್ತಾ ಇರ್ತಾರೆ. ಅಲ್ಲ, ಈಗ ಅಕಸ್ಮಾತ್ ಕಾರು ಬೈಕು ಇಲ್ಲದೆ ಇರೋರು ಬಸ್ಸಿಗೆ ಬರಬೇಕು ಅಂದರೆ ಬಸ್ ಬೆಳಗ್ಗೆ 10:00 ಬರುತ್ತೆ ಹಿರಿಯೂರಿಂದ ಹಿರಿಯೂರಿಂದ. ಬಸ್ ಸ್ಟಾಪ್ ಇಲ್ಲ. ಚಿತ್ರದುರ್ಗ ಹೋಗಿ ಮತ್ತೆ 1 ಬರ್ತಾನೆ ನಮ್ಮೂರಿಗೆ. 2 ಗಂಟೆಗೆ ಹಿರಿಯೂರು ಹೋಗ್ತಾನೆ. ಈ ಕಡೆ ಚಳ್ಳಕೆರೆ ಹೋಗೋರು, ಬೆಂಗಳೂರು ಹೋಗೋರೆಲ್ಲ ಹೋಗ್ಬೋದು. ಹಾಂ, ಅದೇ ಮತ್ತೆ. ಅಂದರೆ ನಿಮ್ಮ ಹಿರಿಯರ ಕಾಲದಿಂದನೂ ಭಾರಿ 300 ವರ್ಷದ ಕೆಳಗಡೆ ಇಂದ ಇತಿಹಾಸ. ಸಾಮಾನ್ಯ ಮನುಷ್ಯ ಇವರು. ಇವರು ಸಾಮಾನ್ಯ ಮನುಷ್ಯ. ಈ ದನಗಳ ಮೇಸಕ್ಕಾಗಿ ಮೇವಿಲ್ಲ ಅಂತಂದೇಳಿ ಅಲ್ಲಿ ಬದ್ನಾಡು ಅಂತ ಮೂಲಸ್ಥಾನ, ಬದ್ನಾಡು ಕೆರೆಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಅಲ್ಲಿಂದ ಇಲ್ಲಿಗೆ ಮತ್ತೆ ಏನು ಎತ್ತ ಅಂತ ನಾವೆಲ್ಲ ಕೇಳಿದಾಗ ಹಾವು ಚೇಳು ಕಡ್ದಿಕ್ಕೆ ಏನು ಮಾಡಬೇಕು ಎತ್ತ ಅಂತ ಎಲ್ಲ ಕೇಳಿದಾಗ ಚೇಳು ಕಡ್ದಿತ್ತು, ಮಂಟಗೊಬ್ಬೆ, ಜರಿ ಏನು ಕಡಿದ್ರೂ ವಾಸ ಆಗುತ್ತೆ. ಈ ಸ್ವಾಮೀಜಿಗಳು ಕೇಳಿದಾಗ ಅವರು ಒಂದು ಶಂಕಿನ ಮಣಿ ಕೊಟ್ಟಿದ್ರಂತೆ. ಅದು ಹಚ್ಬಿಡ್ರಿ ವಾಸ ಆಗುತ್ತೆ ಅಂತ. ಒಂದು ಮಣಿ ಕೊಟ್ಟಿದ್ರಂತೆ, ಸುಮ್ಮನೆ ಕಲ್ಲಿಗೆ ತೆಗೆದು ಹಚ್ಬಿಡ್ರಿ ಆ ಜಾಗಕ್ಕೆ ವಾಸ ಆಗುತ್ತೆ ಅಂತ. ಅದು ಕಳೆದೋಗ್ಬಿಡ್ತಂತೆ, ಮಣಿ ಕಳೆದೋಗ್ಬಿಡ್ತಂತೆ. ಅವಾಗ ಮತ್ತೆ ಹೆಂಗೆ ಮಾಡ್ಬೇಕು, ಮತ್ತೆ ಕಳೆದೋಗೈತೆ ಭಕ್ತಾದಿಗಳ್ಗೆ ಏನು ಕೊಡಲಿ ಅಂತ ಕೇಳಿದ್ಕೆ ಅದು ಒಂದು ಹತ್ರ ಎಲ್ಲ ಕಟ್ಟಿಗೆ ಹಾಕಿ ಪೂಜೆ ಮಾಡಿ ಹಚ್ಚಿ ಅದು ಭಸ್ಮ ಬರುತ್ತಲ್ಲ ಅದನ್ನು ಕೊಡ್ರಿ ವಾಸ ಆಗುತ್ತೆ ಅಂದಾಗ ಅಲ್ಲಿಂದ ಇಷ್ಟಾಗ ನಡೆಸಿ ಬಂದಿದ್ವಿ. ಹಂಗೇ ಬಂದ್ಬಿಟ್ಟೈತೆ ಅಷ್ಟೇ ಕೊಡೋದು. ಏನು ನಾಟಿ ಔಷಧಿ ಇಲ್ಲ, ಬೇರೆದು ಯಾವುದೂ ಇಲ್ಲ. ಅವರು ಭಕ್ತಾದಿಗಳು ಹಣ್ಣುಕಾಯಿ, ಹೂವು, ಹಣ್ಣು, ಪ್ರಸಾದ ತರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಷ್ಟಕ್ಕೆ ವಾಸ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ನೋಡಿ ಫ್ರೆಂಡ್ಸ್, ಯಾವುದೋ ದುಡ್ಡು ಕಾಸು ಎಂಥದ್ದು ಇಲ್ಲ. ಅವ್ರು ಕೊಡೋದು ಬರೀ ತೀರ್ಥ ಮತ್ತು ಧೂಳ್ತ ಅಷ್ಟೇ. ಅದರಿಂದನೇ ವಾಸಿ ಆಗ್ತಾ ಇರೋದು. 300 ವರ್ಷದ ಇತಿಹಾಸ ಅಂತ ಇದು ದೇವಸ್ಥಾನ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.